ನೀವೇನಾದರೂ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಹಾಗೂ ಪ್ರಯಾಗ್ರಾಜ್ನ ಕುಂಭಮೇಳದಿಂದ ಅಯೋಧ್ಯೆಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ. ಪ್ರಯಾಗ್ರಾಜ್ನ ಮುಗಿಸ್ಕೊಂಡು ಅಯೋಧ್ಯೆಗೆ ನಾನು ಯಾವ ರೀತಿ ಎಲ್ಲ ಹೋದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಎಷ್ಟು ಕಷ್ಟಪಟ್ಕೊಂಡು ರೀಚ್ ಆದೆ, ಹಾಗೂ ಎಷ್ಟೂ ಜನಗಳ ಮಧ್ಯೆ ಅಲ್ಲಿ ಯಾವ ರೀತಿ ಹೋಗಿ ರೂಮ್ ಮಾಡಿಕೊಂಡು ಶ್ರೀರಾಮನ ದರ್ಶನನ ಪಡ್ಕೊಂಡೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಎಕ್ಸ್ಪ್ಲೋರರ್ ಮಾರುತಿರಾಮ್. ಮತ್ತೆ ತಡ ಮಾಡೋಣ, ವಿಡಿಯೋನ ಶುರು ಮಾಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ನಾನು ಸುಮಾರು ದೂರ ನಡ್ಕೊಬಂದು ಸುಮಾರು ಒಂದು 5-5.5 ಕಿಲೋಮೀಟರ್ ನಡ್ಕೊಬಂದ್ಮೇಲೆ ನನಗೆ ಒಂದು ಆಟೋ ಸಿಕ್ತು. ಸೊ ಆ ಆಟೋನ ಹತ್ಕೊಂಡು ಪ್ರಯಾಗ್ರಾಜ್ನ ಸಿವಿಲ್ ಲೈನ್ ಬಸ್ ಸ್ಟ್ಯಾಂಡ್ ಕಡೆಗೆ ನಾನು ಹೊರಟೆ. ನೀವು ನೋಡ್ತಾ ಇದ್ದೀರಾ, ಸುಮಾರು ಆ ಕಡೆ ಈ ಕಡೆ ಎಷ್ಟೊಂದು ಜನ ನಡ್ಕೊಂಡು ಬರ್ತಾನೇ ಇದ್ದಾರೆ. ನನಗೆ ಈ ಆಟೋದಲ್ಲಿ ಕೇವಲ 1.5 ಕಿಲೋಮೀಟರ್ಗೆ ಸುಮಾರು 200 ರೂಪಾಯಿ ಚಾರ್ಜ್ ಮಾಡಿದ್ರು. ಅಲ್ಲಿ ಅಷ್ಟೇ ಸಿಟಿ ಸಿವಿಲ್ ಲೈನ್ ಬಸ್ ಸ್ಟ್ಯಾಂಡ್ಗಾದರೆ ತುಂಬ ಚಾರ್ಜ್ ಮಾಡ್ತಾರೆ. ನಡ್ಕೊಂಬರೋಕ್ಕಂತೂ ಆಗಲ್ಲ, ತುಂಬ ದೂರ ಇದೆ ಸಂಗಮದಿಂದ. ಸಿಟಿ ಸಿವಿಲ್ ಲೈನ್ ಬಸ್ ಸ್ಟ್ಯಾಂಡಿಂದ ನಾವು ಯಾವುದೇ ರೀತಿ ಬಸ್ಸು ನಮಗೆ ಅಯೋಧ್ಯೆಗೆ ಸಿಗಲ್ಲ. ನೀವು ನೋಡ್ಬೋದು, ಈ ಅಂಕಲ್ ನಿಜವಾಗ್ಲೂ ದೇವ್ರ ಥರ ಬಂದರು ನನಗೆ. ಈ ಸಿಟಿ ಸಿವಿಲ್ ಲೈನ್ ಬಸ್ ಸ್ಟ್ಯಾಂಡಿಂದ ನಾವು ಹೋಗ್ಬೇಕಾಗಿದ್ದು ಪಫುವಾ ಅನ್ನೋ ಒಂದು ಟೆಂಪ್ರವರಿ ಬಸ್ ಸ್ಟ್ಯಾಂಡ್ ಕಡೆಗೆ ನಾನು ಹೊರಟೆ. ಈ ಆಟೋದಲ್ಲಿ ಕೇವಲ ನನಗೆ 50 ರೂಪಾಯಿ ತೊಗೊಂಡ್ರು. ಸುಮಾರು 12 ಕಿಲೋಮೀಟರ್ ದೂರ ಇತ್ತು ಅದು. ನೀವು ನೋಡ್ಬೋದು, ಗಂಗಾ ನದಿಯ ಮೇಲ್ಗಡೆ ನಾವು ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ. ಎಷ್ಟು ಆ ಕಡೆಗೆ ಎಂಟ್ರಿ ಆಗೋ ವೆಹಿಕಲ್ಗಳು ಎಷ್ಟೊಂದು ಟ್ರಾಫಿಕ್ ಇದೆ ನೀವು ನೋಡ್ಬೋದು. ಹೋಗೋ ವೆಹಿಕಲ್ಲು ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಆದರೆ ಸಿಟಿಗೆ ಎಂಟ್ರಿ ಆಗೋ ವೆಹಿಕಲ್ಗಳನ್ನ ನೋಡ್ಬೋದು ನೀವು ಯಾವ ಲೆವೆಲ್ಗೆ ಟ್ರಾಫಿಕ್ ಇದೆ ಅಂತ. ಅದು ಬ್ರಿಡ್ಜ್ ಮೇಲೆ ಇಷ್ಟೊಂದು ಟ್ರಾಫಿಕ್ನ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ನೀವು ಎಷ್ಟೊಂದು ಹಕ್ಕಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದ್ದಾವೆ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ ನಿಜವಾಗ್ಲೂ ನೋಡೋಕ್ಕೊಂಥರ ಸಖತ್ತಾಗಿ ಅನ್ನಿಸ್ತಾ ಇತ್ತು. ಇದೇ ನೋಡಿ, ಪಫುವಾ ಅನ್ನೋದ್ರಲ್ಲಿ ಟೆಂಪ್ರವರಿ ಬಸ್ ಸ್ಟ್ಯಾಂಡ್ನ ನಿರ್ಮಾಣ ಮಾಡಿರೋ ಅಂಥದ್ದು. ಎಷ್ಟು ದೊಡ್ಡದಾಗಿ ನಿರ್ಮಾಣ ಮಾಡವ್ರೆ ಅಂದರೆ ಸಖತ್ತಾಗಿದೆ. ಪ್ರೈವೇಟ್ ವೆಹಿಕಲ್ಲು ಹಾಗೂ ಬಸ್ಸಸ್ಗಳು ಹಾಗೂ ಗೋರ್ಮೆಂಟ್ ವೆಹಿಕಲ್ಲು ಇಲ್ಲಿಂದ ಮೂವಿಂಗ್ ಇರುತ್ತೆ. ಪ್ರಯಾಗ್ರಾಜಿಂದ ನೀವೇನಾದರೂ ಅಯೋಧ್ಯೆಗೆ ಪ್ಲ್ಯಾನ್ ಮಾಡಿದ್ರೆ ಸೊ ಅಲ್ಲಿ ಸಿವಿಲ್ ಲೈನ್ ಬಸ್ ಸ್ಟ್ಯಾಂಡ್ ಅಂತ ಇರುತ್ತೆ, ಅಲ್ಲಂತೂ ಸಿಗೋದೇ ಇಲ್ಲ ನಿಮಗೆ. ಸೊ ನೀವೇನಿದ್ರು ಪಾಫಾ ಅಂತ ಒಂದು ಜಾಗ ಇದೆ, ಅಲ್ಲಿ ಲೈಟಾಗಿ ಈ ಥರ ಒಂದು ಮಿನಿ ಬಸ್ ಸ್ಟ್ಯಾಂಡ್ನ ಕ್ರಿಯೇಟ್ ಮಾಡವ್ರೆ. ಸೊ ಅಲ್ಲಿಂದ ಬಸ್ಸಸ್ ಇರುತ್ತೆ. ಸೊ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಲೊಕೇಶನ್ ಕೂಡ ಕೊಡ್ತೀನಿ ನಾನು ನಿಮಗೆ. ಸೊ ಇಲ್ಲಿಗೆ ಬಂದು ಬರಬೇಕು ನೀವು. ಮಿಸ್ ಆಗಿ ಅಲ್ಲೋದ್ರೆ ಸುಮ್ಮನೆ ವ್ಯರ್ಥ. ನೋಡ್ಬೋದು ನೀವು ಎಷ್ಟೊಂದು ಬಸ್ ಇದ್ದಾವೆ. ಈ ಲೈನು ಸೊ ಯೂಶಲಿ ಅಯೋಧ್ಯೆ ಕಡೆಗೆ ಹೋಗ್ತಾ ಇರುತ್ತೆ. ಬಸ್ಗಳೆಲ್ಲ ಹಿಂಗೆ ಸಾಲಿಗೆ ನಿಂತಿರುತ್ತೆ. ಸೊ ನಾವು ಅಯೋಧ್ಯೆಗೆ ಹೋಗ್ಬೋದು. ನೋಡಿ ಎಷ್ಟೊಂದು ಬಸ್ ಹೋಗ್ತಾ ಇದ್ದಾವೆ ಇಲ್ಲಿಂದ. ಸೊ ಹಿಂಗಿರುತ್ತೆ. ಫುಲ್ ಆದಮೇಲೆ ಬಸ್ಸು ಹೊರಡುತ್ತೆ. ಸೊ ಫುಲ್ ಏನು 10 ನಿಮಿಷದಲ್ಲಿ ಆಗೋಗುತ್ತೆ. ಸೊ ಆರಾಮಾಗಿ ಹೋಗ್ಬೋದು. ಸೊ ಇದು ಡೈರೆಕ್ಟು ಸುಲ್ತಾನ್ಪುರಿಂದ ಅಯೋಧ್ಯೆಗೆ ಹೋಗುತ್ತೆ. ಸೊ ಸುಮಾರು ಇಲ್ಲಿಂದ 194 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ನಾವು ಪ್ರಯಾಗ್ರಾಜಿಂದ 10 ಕಿಲೋಮೀಟ್ರ್ ಮುಂದೆ ಇರೋದ್ರಿಂದ ಸೊ 184 ಕಿಲೋಮೀಟ್ರ್ ಆಗುತ್ತೆ. ನೀವು ನೋಡ್ಬೋದು. ಸೊ ಎಲ್ಲ ಕಡೆಗೂ ಒಂದೊಂದು ಲೈನ್ ಈ ಥರ ಮಾಡಿಬಿಟ್ಟಿದ್ದಾರೆ. ಬಸ್ಸು ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನಾನು ಕರೆಕ್ಟಾಗಿ ಬಸ್ ಸಿಕ್ಕಲಿಲ್ಲ ಅಂದರೆ ಲಕ್ನೋಯಿಂದ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ. ಸೊ ಇವಾಗ ಅಯೋಧ್ಯೆಗೆ ಬಸ್ ಸಿಕ್ಕಿದೆಯಲ್ಲ, ಸೊ ಆರಾಮಾಗಿ ಅಯೋಧ್ಯೆಗೆ ಹೋಗಿ ನೋಡಿಕೊಂಡು ಸೊ ಏನೋ ಒಂದು ಕಷ್ಟ ಬಿದ್ದು ವಾಪಸ್ಸು ಲಕ್ನೋಗೆ ಹೋಗಬೇಕು. ನೋಡ್ಬೋದು, ನನಗೆ ಇಲ್ಲಿಂದ ಅಯೋಧ್ಯೆಗೆ ಸುಮಾರು 256 ರೂಪಾಯಿ ಟಿಕೆಟ್ಗೆ ಚಾರ್ಜ್ ಮಾಡಿದ್ದಾರೆ. ಸೊ ಈಗ ತಾನು ಟಿಕೆಟು ತೊಗೊಂಡಿದ್ದಾಯಿತು. ಸೊ ಬಸ್ ಕೂಡ ಮೂವಿಂಗ್ ಆಗಿದೆ. ಸೊ ಹಾಗೆ ಅಯೋಧ್ಯೆಗೆ ಫೈನಲಿ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಸನ್ರೈಸ್ ಆಗ್ತಾ ಇದೆ. ನಿಜವಾಗ್ಲೂ ಒಂಥರ ಸಖತ್ತಾಗಿ ಅನ್ನಿಸ್ತಾ ಇತ್ತು. ಆ ಕಡೆ ಈ ಕಡೆ ಸುತ್ತಮುತ್ತ ಒಳ್ಳೆ ಆ ಗ್ರೀನರಿ ಹೊಲಗಳೆಲ್ಲ ನೋಡಿಕೊಂಡು ಆ ಸನ್ರೈಸ್ನ ಆಗ್ತಾ ಇದ್ದೀನಿ ನೋಡಿಕೊಂಡು ವಾವ್ ಅನ್ನೋ ಒಂದು ಫೀಲಿಂಗಲ್ಲಿ ನಾನು ಅಯೋಧ್ಯೆ ಕಡೆಗೆ ಪ್ರಯಾಣನ ಬೆಳೆಸ್ದೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಹಿಂಗಿರುತ್ತೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ
ಅಷ್ಟು ಸಖತ್ತಾಗಿ ಅನ್ನಿಸ್ತಾ ಇತ್ತು. ವಾವ್ ಅನ್ನೋ ಫೀಲಿಂಗ್ ಮಾತ್ರ ಇತ್ತು. ಚೆನ್ನಾಗಿ ಒಳ್ಳೆ ಸನ್ರೈಸ್ ಆಗ್ತಾಯಿದೆ ಅಂದರೆ ಅಷ್ಟು ಸಖತ್ತಾಗಿ ಆಗ್ತಾಯಿದೆ. ಈ ಕಡೆಗೆ ಒಂಥರ ವಾವ್ ಅನ್ನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ಲೊಕೇಶನ್ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸಖತ್ ಅನ್ನಿಸ್ತಾ ಇತ್ತು. ಇಲ್ಲೆಲ್ಲೋ ನಿಲ್ಸವ್ರೆ, ಟಿಫನು ಮಾಡಿಲ್ಲ. ಸೊ ಅದಕ್ಕೆ ಕಡಲೆಕಾಯಿ ತಿಂತಾ ಇದ್ದೀವಿ. ಅಲ್ಲಿರೋರೆಲ್ಲ ಒಂದು ರೌಂಡು ಪಕ್ಕ ಅಯೋಧ್ಯೆಗೆ ಹೋಗ್ತಾನೆ ಅವರೇ. ಸೊ ತುಂಬ ರಶ್ ಇರುತ್ತೆ ಅಂತ ಅನಿಸುತ್ತೆ. ಏನು ಎತ್ತ ಅಂತ ನೀಟಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸಿಂಗಲಾಗಿ ಬಂದರೆ ಅಥವಾ ಒಬ್ಬರು ಇಬ್ಬರು ಬಂದರೆ ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ನೀಟಾಗಿ ಹೇಳ್ತೀನಿ. ಸೊ ನಾನು ಏನೇನು ಸ್ಟ್ರಗಲ್ ಬಿದ್ದನೋ ಅದನ್ನು ನೀವು ಯಾರು ಬೀಳಬಾರ್ದು ಅಂತ ಅಷ್ಟೇ. ಇದು ಪ್ರಯಾಗ್ರಾಜಿಂದ ಸುಮಾರು ಒಂದು 60 ಕಿಲೋಮೀಟರ್ ಮುಂದೆ ಬಂದಮೇಲೆ ನನಗನ್ನಿಸ್ತು ಯಾಕಾದರೂ ಬಂದು ಅಂತ. ಈ ಕಡೆಯಿಂದ ಹಿಂದೆಯಿಂದನೂ ಜಾಮು, ಮುಂದೆಯಿಂದನೂ ಜಾಮು, ಪೂರ್ತಿ ಜಾಮ್ ಆಗೋಗಿತ್ತು. ಬೆಳಿಗ್ಗೆ ಸುಮಾರು 7:30 ಆಸುಪಾಸಂಗೆ ಬಿಟ್ಟವ್ರು ನಾವು ಇಲ್ಲಿಗೆ ಬಂದು ತಗ್ಲಾಕೊಂಡ್ವಿ ನೋಡಿ. ನಿಜವಾಗ್ಲೂ ಲಿಟ್ರಲಿ ಇಲ್ಲಿ ಆಲ್ಮೋಸ್ಟ್ ಸಾಯಂಕಾಲದವರೆಗೂ ಇಲ್ಲೇ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಯಾವ ಲೆವೆಲ್ಗೆ ಟ್ರಾಫಿಕ್ ಆಗೋಗಿದೆ ಅಂದರೆ ಒಂದು ಬೈಕ್ ಕೂಡ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ಚಿಕ್ಕ ಬೈಕ್ ಕೂಡ ಆ ಲೆವೆಲಲ್ಲಿ ತಳ್ಕೊಂಡು ಹೋಗೋಂಗೆ ಪರಿಸ್ಥಿತಿ ಬಂತು. ಎಷ್ಟು ಅಂದರೆ ಈ ಕಡೆಯಿಂದ ಬ್ಲಾಕು, ಆ ಕಡೆ ಬರೋರಿಂದನೂ ಬ್ಲಾಕು, ಲಾರಿ ಬೇರೆ ಕೆಟ್ಟು ನಿಂತೋಗಿ ಅದಕ್ಕೊಂದು ಅರ್ಧ ಬ್ಲಾಕ್ ಆಗೋಗಿತ್ತು. ಎಷ್ಟು ಕಷ್ಟ ಆಯಿತು ಅಂದರೆ ಬೆಳಿಗ್ಗೆ ಬಂದವ್ರು ಮಧ್ಯಾಹ್ನದವರೆಗೂ ಇಲ್ಲೇ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಫೈನಲಾಗಿ ಈ ಜಂಕ್ಷನ್ಗೆ ಬಂದ್ವಿ. ಈ ಜಂಕ್ಷನ್ ಹತ್ರ 3 ಕಡೆಯಿಂದ ಗಾಡಿಗಳು ಬಂದು ಜಾಮ್ ಆಗ್ತಾಯಿದ್ವು. ನಿಜವಾಗ್ಲೂ ಈ ಫುಟೇಜ್ ಏನು ತೆಗಿತಾ ಇದ್ದೀನಿ ಇದು ಆಲ್ಮೋಸ್ಟ್ ಸಾಯಂಕಾಲ ಆಗೋಗಿತ್ತು. ನಾನು ಇಲ್ಲಿಗೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಕೇವಲ ಜಸ್ಟ್ ಒಂದು 60 ಕಿಲೋಮೀಟ್ರ್ ಬಂದಮೇಲೆ ನಮ್ಗೆ ಈ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಎಷ್ಟು ಟ್ರಾಫಿಕ್ ಅಂದರೆ ಬೆಳಗ್ಗೆ ಹೊರಡೋರು ಸಾಯಂಕಾಲದವರೆಗೂ ಇಲ್ಲೇ ಇದ್ದೀವಿ. ಆಲ್ಮೋಸ್ಟು ಎಲ್ಲ ಗಾಡಿಗಳು ಈ ರೀತಿ ಸ್ಟ್ರಕ್ ಆಗಿ ಇಲ್ಲೇ ನಿಂತ್ಕೊಬಿಟ್ಟಿದ್ವು. ನೀವು ನೋಡ್ತಾ ಇದ್ದೀರಾ, ಈ ಊರಲ್ಲಿ ನಿಜವಾಗ್ಲೂ 1-2 ಬಾಳೆಹಣ್ಣು ತಗೊಂಡು ತಿನ್ಕೊಂಡು ಹೋಗಿದ್ದೀವಿ. ಅಷ್ಟು ಹೊಟ್ಟೆ ಹಸಿವಾಗಿತ್ತು ಎಲ್ಲರಿಗೂ. ಈ ಟ್ರಾಫಿಕ್ನೆಲ್ಲ ನಾವು ದಾಟ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅದು ಮೇಯ್ನ್ ರೋಡಲ್ಲಂತೂ ಹೋಗಲಿಲ್ಲ, ತುಂಬ ಹಳ್ಳಿ ಮೇಲ್ಗಡೆ ಕರ್ಕೊಂಡೋಗಿದ್ದು ಈ ಬಸ್ ಅಂತೂ. ಅದಕ್ಕೆ ಒಂದು ಸ್ವಲ್ಪ ಬೇಗ ಹೋಗಿದ್ದೀವಿ ಅಂತ ನನ್ನ ಫೀಲಿಂಗು. ನೀವು ನೋಡ್ತಾ ಇರ್ಬೋದು ಹಳ್ಳಿ ಸೈಡೆಲ್ಲ ಹೋಗಿದ್ದಕ್ಕೆ ನಮ್ಗೆ ಈ ರೀತಿಯ ಸನ್ಸೆಟ್ ಕೂಡ ಸಿಕ್ತು. ಆಲ್ಮೋಸ್ಟು ನಾವು ಸಂಜೆ ಆಗೋಗಿತ್ತು ಆ ಟ್ರಾಫಿಕ್ನ ದಾಟಿ ಬರೋಕ್ಕೆ. ನನಗಂತೂ ಆ ಟ್ರಾಫಿಕ್ನ ತೋರ್ಸೋಕ್ಕೆ ಇಷ್ಟ ಆಗಲಿಲ್ಲ, ಆ ಲೆವೆಲಲ್ಲಿತ್ತು. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸಕ್ಕತ್ತಾಗಿ ಆಗ್ತಾಯಿತ್ತು. ಆ ಕಡೆ ಈ ಕಡೆ ಫುಲ್ಲು ಹೊಲ ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಇಡೀ ಜರ್ನಿಲಿ ನನಗೆ ಖುಷಿ ಕೊಟ್ಟಿದ್ದು ಅಂದರೆ ಈ ಸನ್ಸೆಟ್ಟೇ. ನಿಜವಾಗ್ಲೂ ಸಖತ್ತಾಗಿತ್ತು ಮಾತ್ರ. ಪ್ರಯಾಗ್ರಾಜಿಂದ ನಾವು ಅಯೋಧ್ಯೆಗೆ ಸೇರೋ ಅಷ್ಟಕ್ಕೆ ರಾತ್ರಿ 9 ಗಂಟೆ ಆಗೋಗಿತ್ತು. ಅಲ್ಲಿ ಹೋದ್ರೂ ಆ ಲೆವೆಲ್ಗೆ ಟ್ರಾಫಿಕ್ ಕೂಡ ಜಾಸ್ತಿನೇ ಇತ್ತು. ನೀವು ನೋಡ್ತಾ ಇದ್ದೀರಾ ಯಾವ ಲೆವೆಲಲ್ಲಿ ಟ್ರಾಫಿಕ್ ಇತ್ತು ಅಂತ. ಈಗೂ ಹಿಂದೆ ಮುಂದೆ ಟ್ರಾಫಿಕ್ಕೇನೇನೆ. ಬಸ್ ಸ್ಟ್ಯಾಂಡ್ಗೆಲ್ಲ ಎಂಟ್ರಿ ಆದಾಗ್ಲಿಂದನೂ ಫುಲ್ ಟ್ರಾಫಿಕ್ ನೋಡಿ. ಹಿಂದೆಯಿಂದನೂ ಫುಲ್ಲು ಟ್ರಾಫಿಕ್ಕು. ಆ ಕಡೆ ಈ ಕಡೆ ಹೋಗೋಕ್ಕೂ ಕಾರ್ಗಳಿಗೆ ಬಸ್ಗಳಿಗೆ ಫುಲ್ ಟ್ರಾಫಿಕ್ಕು. ಅಲ್ಲಿ ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇರೋದ್ರಿಂದ ಇಷ್ಟೊಂದು ವೆಹಿಕಲ್ಸ್ನ ಮ್ಯಾನೇಜ್ ಮಾಡೋ ಅಂಥ ಒಂದು ಒಳ್ಳೆ ರೋಡ್ಗಳು ಕೂಡ ಇನ್ನೂ ಆಗಿರಲಿಲ್ಲ ಅನ್ಸುತ್ತೆ ಅಲ್ಲಿ. ನಾನಂತೂ ನಿಜವಾಗ್ಲೂ ಫುಲ್ ಬೇಜಾರಾಗೋಗಿತ್ತು ನನಗಂತೂ ಆ ಬಸ್ಸಲ್ಲಿ ಕೂತು. ಕೊನೆಗೆ ಗೋರಖ್ಪುರ ಹಾಗೂ ಲಕ್ನೋ ಬೈಪಾಸಲ್ಲಿ ನಾವು ಇಳ್ಕೊಂಡು ನಾವು ಈ ಟುಕ್ನ ತಗೊಂಡು ಆಲ್ಮೋಸ್ಟು ರಾಮ ಮಂದಿರದ ನಿಯರ್ಗೆ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಮಗೆ ಒಬ್ರಿಗೆ 100 ರೂಪಾಯಿ ಚಾರ್ಜ್ ಮಾಡಿದ್ರು. ಸುಮಾರು ಒಳಗಡೆ ಕರ್ಕೊಂಡು ಹೋಗ್ತೀವಿ, ನೀವು ನಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಈ ಟುಕ್ ತೊಗೊಂಡು ಹೊರಟ್ವಿ ನಾವು. ನೀವು ನೋಡ್ತಾ ಇರ್ಬೋದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೈಪಾಸು, ಅದೇ ಬೈಪಾಸು. ಅಲ್ಲಿಂದ ನಾವು ಈ ಟುಕ್ನ ತೊಗೊಂಡು ಹೊರಟ್ವಿ. ಸುಮಾರು ವೆಹಿಕಲ್ಗಳು ಯಾವ ಲೆವೆಲ್ ರಶ್ಶು ಅಂದರೆ ಆ ಲೆವೆಲ್ ರಶ್ಶು. ಆ ರಶ್ಶಲ್ಲಿ ನಾನು ನಿಜವಾಗ್ಲೂ ತೆಗಿಯೋಕ್ಕೂ ಆಗಲಿಲ್ಲ. ಸುಮಾರು ದೂರ ಬಂದಮೇಲೆ ನಾನು ಆನ್ ಮಾಡಿದೆ ಗೋಪುರನ. ನೋಡ್ತಾ ಇರ್ಬೋದು ಏನೋ ಆರ್ಚ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸುಮಾರು ಆಲ್ಮೋಸ್ಟು ನೈಟು ರೀಚ್ ಆಗಿದ್ವಲ್ಲ, 10 ಗಂಟೆಗೆ ಆಲ್ರೆಡಿ ಚಳಿ ಸ್ಟಾರ್ಟ್ ಆಗೋಗಿತ್ತು. ಒಂಥರ ಫಾಗ್ ಅಂದರೆ
ಒಂಥರ ನಡುಗಿಸ್ತಾ ಇತ್ತು. ಅದಕ್ಕೆ ಫುಲ್ ಜಾಕೆಟ್ ಜೋರಾಗಿ ಹಾಕ್ಕೊಂಡು ಹೋಗ್ತಾ ಇದ್ವಿ. ನಮ್ಮದು ಇದು ಫಸ್ಟ್ ಹೋಗಿ ದರ್ಶನ ಮಾಡಬೇಕು ಅಂತ, ಬೆಳಗಿನ ಜಾವ ಹೆಂಗಾದರೂ ಮಾಡಿ ದರ್ಶನ ಮಾಡಬೇಕು ಅಂತ ನಮಗಿತ್ತು. ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ವಿ ನಾವು ರೂಮ್ ತೊಗೊಳಕ್ಕೆ ಅಂತ. ಕುಂಭಮೇಳಕ್ಕೆ ಬಂದು ನೀವು ಯಾರಾದರೂ ಅಯೋಧ್ಯೆಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ನಿಜವಾಗ್ಲೂ ರೈಟ್ ನಾವು ಸ್ವಲ್ಪ ಸ್ಕಿಪ್ ಮಾಡೋದು ಒಳ್ಳೆಯದು. ಅಯೋಧ್ಯೆ ಧಾಮನ ನೀಟಾಗಿ ನೋಡಬೇಕು ಅಂತ ತಲೆಯಲ್ಲಿರುತ್ತೆ. ಸೊ ಈ ರಶಲ್ಲಿ ನೀವು ನೀಟಾಗಿ ನೋಡೋಕ್ಕಾಗಲ್ಲ ಗುರು. ಸೊ ಯೋಚನೆ ಮಾಡಿ ನೋಡಿ. ಸೊ ಬೆಸ್ಟ್ ಟೈಮು ನೆಕ್ಸ್ಟ್ ಟೈಮ್ ಆಗಾದರೂ ವಿಸಿಟ್ ಮಾಡೋದು. ಅದರಲ್ಲೂ ನೀವೇನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರ್ತಾ ಇದ್ದೀರಾ ಅಂದರೆ ಸೊ ಬಸ್ಸಲ್ಲಿ ಸುಮಾರು ಗಂಟೆಗಳು ಕಾಲ ಕಳೆಯೋಕ್ಕೆ ನೀವು ರೆಡಿ ಆಗಿರಬೇಕು ಅಂತ ನನಗನ್ಸುತ್ತೆ. ಸೊ ಯೋಚನೆ ಮಾಡಿ ನೋಡಿ, ಓಕೆನಾ? ಸೊ ನಾವಿವಾಗ ಟುಕ್ ತೊಗೊಂಡು ಸೊ ನಿಯರ್ ಬಂದಿದ್ದೀವಿ. ಸೊ ಲಾಕರ್ನ ಹುಡುಕ್ತಾ ಇದ್ದೀವಿ, ನೋಡ್ಬೋದು ನೀವು ಗುರು. ನೋಡ್ರಿ ಅಯೋಧ್ಯೆಯಲ್ಲಿ ಯಾವ ಲೆವೆಲ್ ಕ್ರೌಡ್ ಇದೆ ಅಂತ. ಸೊ ಸುಮ್ಮನೆ ನಾವು ಈಗ ಲಗೇಜ್ ಇಟ್ಬಿಟ್ಟು ಹಂಗೆ ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಈ ಲೆವೆಲ್ಗೆ ಕ್ರೌಡ್ ಇದೆ. ನೀವು ನೋಡ್ತಾ ಇರ್ಬೋದು, ನಾವು ದೇವಸ್ಥಾನದ ರೋಡ್ಗೆ ಎಂಟ್ರಿ ಆಗಿದ್ದೀವಿ. ಯಾವ ಲೆವೆಲ್ಗೆ ಜನ ಇದ್ದಾರೆ ಅಂತ. ಸುತ್ತಮುತ್ತ ನೋಡ್ತಾ ಇದ್ರು ಫುಲ್ ಜನಗಳೇ ಓಡಾಡ್ತಾ ಇದ್ರು. ಸುಮಾರು ಕಡೆ ನಾವು ಎಲ್ಲ ಕಡೆನೂ ವಿಚಾರಿಸಿದ್ವಿ ರೂಮ್ ಹಿಂಗೆ ಏನು ಎತ್ತ ಅಂತ. ಆಮೇಲೆ ನಾವು ಡಿಸೈಡ್ ಮಾಡ್ಕೊಂಡಿದ್ದು, ನಾವು ಆಲ್ಮೋಸ್ಟು ದೇವಸ್ಥಾನದ ನಿಯರ್ ಹೋಗಿ ಒಂದು ಗಲ್ಲಿಗಳಲ್ಲಿ ಎಲ್ಲಾದರೂ ರೂಮ್ ಇದ್ದೇ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಅಲ್ಲೇ ತೊಗೊಬಿಡೋಣ, ಹತ್ರ ಆಗುತ್ತೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ನೀವು ನೋಡ್ತಾ ಇರ್ಬೋದು, ನಾವು ಆಲ್ಮೋಸ್ಟ್ ಆ ಕಡೆ ಈ ಕಡೆ ಎಷ್ಟೊಂದು ಜನ ಇದ್ದಾರೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಸೊ ನೀವು ಇದೇ ರೈಟ್ ಸೈಡ್ಗೆ ಹೋದರೆ ಇಲ್ಲೇ ದೇವಸ್ಥಾನದ ಎಂಟ್ರಿ. ಶ್ರೀರಾಮನ ದರ್ಶನಕ್ಕೆ ಹೋಗೋ ಅಂಥ ದಾರಿನೇ ಇದು. 2 ಆರ್ಚ್ ಕಾಣಿಸ್ತಾ ಇದ್ದಾವಲ್ಲ ಇಲ್ಲೇ. ಸೊ ಇಲ್ಲಿಂದ ಒಳಗಡೆ ಫೋನ್ಗಿನೇನು ಅಲ್ಲ ಇರಲ್ಲ. ನಾವು ಡಿಸೈಡ್ ಮಾಡಿದ್ವಿ ಈ ಗಲ್ಲಿ ಒಳಗಡೆ ಹೋಗ್ಬಿಟ್ಟು ಆರಾಮಾಗಿ ನಾವು ಇಲ್ಲೇ ಎಲ್ಲಾದರೂ ರೂಮ್ ತೊಗೊಳ್ಳೋಣ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಅನ್ನಿಸ್ತು. ನೀವು ನೋಡಿ ಈ ಗಲ್ಲಿಯಲ್ಲಿ ಎಷ್ಟೊಂದು ಜನ ಆಲ್ಮೋಸ್ಟ್ ಎಲ್ಲ ಈ ರೀತಿ ಕೂತ್ಬಿಟ್ಟಿದ್ದಾರೆ. ಬೆಳಗ್ಗೆವರೆಗೂ ಆದರೂ ಪರವಾಗಿಲ್ಲ, ಹಿಂಗೆ ಕೂತ್ಕೊಂಡು ದರ್ಶನ ಮಾಡ್ಕೋಬೇಕು ಅಂತ ಇವರು ಡಿಸೈಡ್ ಆಗೋಗಿದ್ದಾರೆ ಅಂತ ಅನಿಸುತ್ತೆ. ರೂಮ್ ತೊಗೊಂಡಿದ್ದೀವಿ ಇವಾಗ. ಸೊ ನಮಗೆ 4,000 ರೂಪಾಯಿ ಆಯಿತು. ಸೊ ಇಲ್ಲೇ ಹತ್ರದಲ್ಲೇನೇ ರಾಮ ಮಂದಿರ ದೇವಸ್ಥಾನ ಇದೆ. ನಮ್ಮ ಅಣ್ಣದಿರು ಸಿಕ್ಕವರೆ ಹೈದ್ರಾಬಾದಿಂದ. ಸೊ ಇವ್ರ ಜೊತೆಗೆ ಸೊ ರೂಮ್ ಶೇರ್ ಮಾಡಿದ್ದೀವಿ. ಸೊ ವಿನೋದಣ್ಣ ಮತ್ತು ನೀವಣ್ಣ, ನೀವು ರವೀನಣ್ಣ. ಸೊ ಈಗ ಹಂಗೆ ಈಗ 10 ಗಂಟೆ ಆಗೈತೆ, ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಈಗಲೇ ಎಷ್ಟು ಫುಲ್ ಫಾಗಿ ವೆದರ್ ಹೆಂಗೈತೆ ಅಂತ. ಇಲ್ಲಿ ಜಾಕೆಟ್ ತರಲಿಲ್ಲ ಅಂದರೆ ಹೊರದೋಗ್ಬಿಡುತ್ತೆ ನಿಮಗೆಲ್ಲ. ನೀವು ನೋಡ್ತಾ ಇರ್ಬೋದು, ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ ಈ ಉಡುಪಿ ಅನ್ನೋ ಒಂದು ಹೋಟೆಲ್ಗೆ. ಎಷ್ಟು ರಶ್ ಇದೆ ಅಂದರೆ ಅಷ್ಟು ರಶ್ ಇದೆ. ಟಿಕೆಟ್ ಕೌಂಟ್ರು ಕೂಡ ಅಲ್ಲ, ಟಿಕೆಟ್ ತಗೊಳ್ಳೋಕೆ ಕೂಡ ಆಗ್ತಾಯಿಲ್ಲ, ಆ ಲೆವೆಲ್ಗೆ ರಶ್ ಇದೆ. ಎಷ್ಟೊಂದು ಜನ ಈಗಲೂ ನೋಡ್ಬೋದು ನೀವು, ಫುಲ್ಲು ಹಿಂದೆ ಮುಂದೆ ಎಷ್ಟೊಂದು ಜನ ಅಂದರೆ ಅಷ್ಟು ಜನ. ಸುಮಾರು ರಾತ್ರಿ 10 ಕಾಲಾಗಿತ್ತು. ಆಲ್ಮೋಸ್ಟ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ನಾವು ಆಲ್ರೆಡಿ ರೂಮ್ ಮಾಡಿಬಿಟ್ಟು ಸೊ ಬಂದು ಊಟ ಮಾಡೋಣ ಅಂತ ಬಂದಿದ್ವಿ. ಸೊ ನಾನು ನಿಮಗೆ ಮುಂದೆ ರೂಮ್ ಕೂಡ ತೋರಿಸ್ತೀನಿ ನಾವೆಲ್ಲಿದ್ವಿ ಅಂತ. ನೀವು ನೋಡ್ಬೋದು ಇದೇ ಜಾಗದ ರೈಟ್ ಸೈಡ್ಗೆ ಹೋದರೆ ಶ್ರೀರಾಮನ ದರ್ಶನ ಪಡ್ಕೊಳ್ಳೋಕೆ ಹೋಗೋವಂಥ ರಾಮ ಮಂದಿರ ಇರೋದು. ಸೊ ನಾವು ಆಲ್ಮೋಸ್ಟ್ ಅದ್ರ ನಿಯರೇನೆ ರೂಮ್ ಮಾಡಿದ್ವಿ. ಆದಮೇಲೆ ಅಲ್ಲಿ ತುಂಬ ರಶ್ ಇತ್ತು ಅಂತ ಹೇಳ್ಬಿಟ್ಟು ಈ ಗಲ್ಲಿಲೇ ಒಂದು ಹೋಟೆಲ್ ಇತ್ತು. ಈ ರೀತಿ ನೋಡ್ಬೋದು ನೀವು, ಸುಮಾರು ಜನ ಕೂತಿದ್ರು. ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ, ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ನಮಗೆ ಈ ರೀತಿ ಜಾಗ ಸಿಕ್ತು. ಈ ರೀತಿ ಜಾಗ ಸಿಕ್ಕಿ ಅದಾದಮೇಲೆ ಕೂತ್ಕೊಂಡು 2 ರೊಟ್ಟಿ ಮತ್ತು ಅನ್ನ ತಿಂದ್ವಿ. ನೋಡ್ರಿ ಎಷ್ಟು ಜನ ಇದ್ದಾರೆ ಅಂತ ಅಯೋಧ್ಯೆಯಲ್ಲಿ ಇವಾಗ ರೈಟ್ ನಾವು. ಸೊ ಬರೋಂಗಿದ್ರೆ ನೀವು ಸಿಂಗಲ್ ಆಗಿ ಸ್ವಲ್ಪ ಸ್ಕಿಪ್ ಮಾಡೋದೇ ಒಳ್ಳೇದು ನನ್ನ ಪ್ರಕಾರ. ತುಂಬ ಅಂದರೆ ತುಂಬ ರಶ್ ಇದೆ ಕುಂಭಮೇಳದ ಸಲುವಾಗಿ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರಕ್ಕೆ ಹೋಗುವಂಥ ಒಂದು ಜಾಗ. 2 ಆರ್ಚ್ ಮಧ್ಯೆಗಡೆ ನಮಗೆ ತುಂಬ ಕ್ಯೂ ನಿಂತ್ಕೊಂಡು ಹೋಗಬೇಕು. ನಾವು ಬೆಳಗಿನ ಜಾವನೇ ಹೋಗ್ಬಿಟ್ಟು ಪೂರ್ತಿ ದರ್ಶನ ಮಾಡಿಕೊಂಡು ಹೊರಗಡೆಗೆ ಬಂದು ನೋಡಿದ್ರೆ ಈ ಲೆವೆಲ್ಗೆ ಜನ ಇದ್ದಾರೆ. ಸ್ಟಾರ್ಟಿಂಗ್ ಹೋದಾಗ ನಮಗೇನು ಅನ್ನಿಸ್ಲಿಲ್ಲ, ಓಕೆ ಅಂದ್ಕೊಂಡು ಹೋದರೆ ಬಂದು ನೋಡ್ತೀನಿ ನೋಡಿ ಯಾವ ಲೆವೆಲ್ಗೆ ಹಿಂಗೆ ಸುತ್ತಾಕೊಂಡು ಹೋಗಿ 2 ರೌಂಡ್ ಹೊಡ್ಕೊಂಡು ನಾವು ಒಳಗಡೆಗೆ ಹೋಗೋ ಅಂಥ ಪರಿಸ್ಥಿತಿ ಇತ್ತು. ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ರಶ್ ಇತ್ತು. ಬೇಗ ಹೋಗ್ಬಿಟ್ಟು ಬೇಗ ದರ್ಶನ ಮಾಡ್ಕೊಬಂದಿದ್ದಕ್ಕೆ ಈ ಜನಗಳನ್ನ ಸ್ಕಿಪ್ ಮಾಡಿದ್ದು ನಾವು ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು. ನಮಗಂತೂ ಬೇಗ ಅಂದರೆ ಬೇಗ ದರ್ಶನ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ನಾವು ಹೋಗಿದ್ದು 4:15. ಸೊ ಬೆಳಗ್ಗೆ 5 ಗಂಟೆ 5:15 ಆಗೋಗಿತ್ತು ದರ್ಶನ ನಮಗೆ. ನಾವು ಹೊರಗಡೆಗೆ ಬಂದು ನೋಡಿದ್ರೆ
ಈ ಲೆವೆಲ್ಗೆ ನಮಗೆ 6 ಗಂಟೆ ಟೈಮ್ ಇದು. 6 ಗಂಟೆಗೆ ಇಷ್ಟು ಜನ ನಿಂತಿದ್ರು, ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಯಾವ ಲೆವೆಲ್ಗಿದ್ದಾರೆ ಜನ ಅಂತ. जय श्री राम दोस्तों, भैया जी अयोध्या धाम आए हैं भगवान श्री राम लला का दर्शन करने. बहुत बहुत धन्यवाद करता हूँ अयोध्या में आने वाले को. जय श्री राम. ಇಲ್ಲಿ ನೋಡಿ ಯಾವುದೋ ಒಂದು ಕೊಳ ಅಂದರೆ ಒಂದು ಕಲ್ಯಾಣಿ ಟೈಪ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಸುಮಾರು ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅದೇ ಥರ ಕಟ್ಟಿದ್ದಾರೆ, ಆದರೆ ನೀರು ಮಾತ್ರ ಅಷ್ಟೇನು ಚೆನ್ನಾಗಿರಲಿಲ್ಲ. ನಾವು ಟಿಫನ್ ಹುಡ್ಕೊಂಡು ಹೋಗ್ತಾಯಿದ್ವಿ, ಸೊ ಅದಕ್ಕೆ ಗಲ್ಲಿಗಳಲ್ಲೆಲ್ಲ ತಿರ್ಕೊಂಡು ಆರಾಮಾಗಿ ಹೋಗ್ತಾಯಿದ್ವಿ. ಒಂದು ಕಡೆ ರಶ್ ಇರೋದು, ಒಂದು ಕಡೆ ಈ ರೀತಿ ಸ್ವಲ್ಪ ಮಿನಿಮಮ್ ಕ್ರೌಡ್ ಇರೋದು ನೋಡ್ತಾ ಇರ್ಬೋದು ನೀವು. ನೋಡಿ ಇಲ್ಲಂತೂ ಒಂದು ಫ್ಯಾಮಿಲಿ, ಇಡೀ ದೊಡ್ಡ ಫ್ಯಾಮಿಲಿ ಅಂತ ಅನಿಸುತ್ತೆ, ಫುಲ್ ಎಲ್ಲರೂ ಕಾಯ್ದು ಒಟ್ಟಿಗೆ ಹೋಗೋಣ ಅಂತ ಎಷ್ಟು ಚೆನ್ನಾಗಿ ಎಲ್ಲರೂ ಕಾಯ್ಕೊಂಡು ಗುಂಪಲ್ಲಿ ಹೋಗ್ತಾ ಇದ್ದಾರೆ. ನೋಡಿ ಇಷ್ಟು ಜನ ಒಂದೇ, ಯಾರೂ ಮಿಸ್ ಆಗಬಾರ್ದು ಅಂತ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ಎಲ್ಲ ಒಟ್ಟಿಗೆ. ನೀವೇನಾದರೂ ಅಯೋಧ್ಯೆಯಲ್ಲಿ ಸೊ ಬೇರೆ ಕಡೆಗೆ ಹೋಗಬೇಕು ಅಂತ ಅಂದರೆ ಸೊ ನೀವು ಇಲ್ಲಿ ಗೋರಖ್ಪುರ ಮತ್ತು ಲಕ್ನೋ ಬೈಪಾಸ್ ಅಂತ ಇದೆ, ಸೊ ನೀವು ಅಲ್ಲಿಗೆ ಬರಬೇಕು. ನೋಡಿ ಇದೆ ಲಕ್ನೋ ಮತ್ತು ಗೋರಖ್ಪುರ್ ಬೈಪಾಸು. ಸೊ ಇಲ್ಲಿಗೆ ಬಂದ್ರೇ ಬೇರೆ ಕಡೆಗೆ ಸಿಗುತ್ತೆ ಬಸ್ಸು, ಇಲ್ಲ ಅಂದರೆ ಸೊ ಅಲ್ಲಿ ಮೇನ್ ಬಸ್ ಸ್ಟ್ಯಾಂಡಲ್ಲಿ ಬಸ್ನ ಸ್ಟಾಪ್ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು, ಎಲ್ಲರೂ ಇಲ್ಲೇ ಇದ್ದಾರೆ, ಇಲ್ಲೇ ಬರಬೇಕು. ಇವಾಗ ಸೊ ಲಕ್ನೋ ಬಸ್ಸು ಸಿಕ್ಕಿದೆ, ನೀವು ನೋಡ್ಬೋದು. ಸೊ ಇದು ಒಂದು ಪ್ರೈವೇಟ್ ಬಸ್ಸು ಸಿಕ್ಕಿದೆ. ಸುಮಾರು 2 ಗಂಟೆಗಳ ಕಾಲ ಇಲ್ಲಿ ವೆಯ್ಟ್ ಮಾಡಿದ ನಂತರ ನನಗೆ ಲಕ್ನೋ ಬಸ್ ಸಿಕ್ಕಿದೆ. ಸೊ ಬ್ಯಾಗಲ್ಲಿ ಜಾಗ ಇಲ್ಲದೆ ಸೊ ಈ ಜಾಕೆಟ್ನ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಗಲೀಜಾಗಿದೆ. ಸೊ ಇದು ಸದ್ಯದ ಅಯೋಧ್ಯೆಯ ಪರಿಸ್ಥಿತಿ. ಸೊ ಇನ್ನು ಆಬ್ವಿಯಸ್ಲಿ ಕುಂಭಮೇಳ ಮುಗಿಯೋವರೆಗೂ ಇದೇ ರೀತಿ ಇರುತ್ತೆ. ಸೊ ನೀವು ಯಾರಾದರೂ ಬರ್ತಿದ್ರೆ ಸೊ ನಿಮ್ಗೆ ಈ ಥರ ಸ್ಟ್ರಗಲ್ ಬಿದ್ದು ನಾನು ಓಕೆ ಅಂತ ಅಂದರೆ ಸೊ ನೀವು ಬರ್ಬೋದು. ಸೊ ನಿಜವಾಗ್ಲೂ ಸ್ಟ್ರಗಲ್ ಆಗುತ್ತೆ ಗುರು, ಸುಮ್ಮನೆ ಹೇಳ್ತಾ ಇಲ್ಲ. ಸೊ ಗಾಡೀಲಿ ಬಂದು ಸೊ ಇಲ್ಲಿ ಎಲ್ಲ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಹತ್ರ ಹೋಗಿ ದರ್ಶನ ಮಾಡ್ಕೊಂಬರೋ ಥರ ಅಲ್ಲ, ಪ್ಯೂರು ಪಬ್ಲಿಕ್ ವೆಹಿಕಲಲ್ಲೇ ಓಡಾಡಿದ್ದೀನಿ. ಸೊ ಸ್ವಲ್ಪ ಕಷ್ಟ ಆಗುತ್ತಿಲ್ಲ ಅಂತಲ್ಲ, ಅದರಲ್ಲೂ ಲಗೇಜ್ ತೊಗೊಬಂದರೆ ನಿಮ್ಗೆ ಇದ್ದಿದ್ದು ಕಷ್ಟ ಆಗುತ್ತೆ, ಯೋಚನೆ ಮಾಡಿ ನೋಡಿ. ಗುರು ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಯಾವ ರೀತಿ ಬಂದೆ, ನಾನು ಯಾವ ರೀತಿ ದರ್ಶನ ಮಾಡಿಕೊಂಡೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಜೈ ಶ್ರೀರಾಮ್.